ನೋಡಿ, ನಾನು ಸಾಕಷ್ಟು ತಾಯಂದಿರ ಹತ್ರ ಮಾತಾಡಿದ್ದೀನಿ. ಸ್ಪೆಷಲಿ ಡೆಲಿವರಿ ವಾರ್ಡ್ಗಳಲ್ಲಿ, ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಮಕ್ಕಳು ಹುಟ್ಟಿದಾಗ ದುಡ್ಡು ಕೇಳೋದು ಸಹಜ ಅನ್ನೋ ಒಂದು ಯಾವಾಗ್ಲೂ ನಾವು ಕೇಳ್ಪಡ್ತೀವಿ. ಸೊ ಹಾಗಾಗಿ ನಾನು ಪ್ರತಿಯೊಂದು ಪೇಷಂಟ್ ಹತ್ರ ಮಾತಾಡ್ತೀನಿ. ಮಗು ತಂದು ಕೊಟ್ಟಾಗ ದುಡ್ಡು ಕೊಟ್ಟು ತಗೊಳ್ತಾರ. ಒಳಗಡೆ ಎಲ್ಲಾ ಪೇಷಂಟ್ಸು ನನಗೆ ಹೇಳಿದ್ರು, ಮೇಡಮ್ ನಾವು ಯಾರು ದುಡ್ಡು ಕೊಡ್ಲಿಲ್ಲ ಅಂತ. ಬಟ್ ಆಚೆ ಕಡೆ ಒಂದಷ್ಟು ಜನ ಹೇಳಿದ್ರು, ಮೇಡಮ್ 2,500 ಗಂಡು ಮಗುಗೆ 1,500 ಹೆಣ್ಣು ಮಗುಗೆ ಅಂತ. ಬಟ್ ನಾನು ಇಲ್ಲಿ ಪೇಷಂಟ್ಸ್ ನ ಕೇಳಿದಾಗ ಯಾರು ಹೇಳಲಿಲ್ಲ. ಆಮೇಲೆ ಎರಡನೇದು, ಪೇಷಂಟ್ಸ್ಗೆ ನಾನು ಡಾಕ್ಟರ್ ಹೇಗ್ ನೋಡ್ಕೊಳ್ತಾರೆ, ಡಾಕ್ಟರ್ಗಳು ನೋಡೋದ್ರಲ್ಲಿ ಯಾವುದೇ ತರ ಅವರು ಕಂಪ್ಲೇಂಟ್ ಮಾಡ್ಲಿಲ್ಲ. ಬಟ್ ಇಲ್ಲಿ ಆಚೆ ಕಡೆ ಆ ಕ್ಯೂ ನೋಡಿದೀನಲ್ಲ, ಅದು ಬಹಳ ದುರಂತ. 9 ತಿಂಗಳು, 7 ತಿಂಗಳು, 8 ತಿಂಗಳು ಗರ್ಭಿಣಿಯರು, ತಾಯಂದ್ರು, ಮಕ್ಕಳನ್ನ ಎತ್ಕೊಂಡಿರೋರು ಆ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಕ್ಯೂ ಅಲ್ಲಿ ನಿಂತಿದ್ದಾರೆ. ಅದು ತುಂಬಾ ದುರಂತ. ಅದು ಆಗಬಾರ್ದು. ಇಟ್ ಶುಡ್ ನಾಟ್ ಹ್ಯಾಪನ್. ಆಕ್ಚುಲಿ ಯಾರಿಗೆ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ನೀವು 3 ಅಲ್ಲ 10 ಕೌಂಟರ್ ಮಾಡಿ, ಬಟ್ ಆ ದುಸ್ಥಿತಿಯಲ್ಲಿ ಬರಬಾರ್ದು. ಯಾಕೆಂದ್ರೆ ಅದ್ ನೋಡಿದಾಗ ಎಷ್ಟು ಪೆಥೆಟಿಕ್ ಅನಿಸ್ತಾ ಇತ್ತು ನನ್ಗೆ. ಇವತ್ತು ಹೇಳಿದೀನಿ, ನಾಳೆ ನಾನು DC ಆಫೀಸಲ್ಲಿ ರಿವ್ಯೂ ತಗೊಳಕ್ ಮುಂಚೆ ಕೌಂಟರ್ಸ್ ಆಗ್ಬೇಕು. 3 ಅಲ್ಲ 5 ಮಾಡಿ, ಬಟ್ ಆ ವ್ಯವಸ್ಥೆಗೆ ಬರಬಾರ್ದು. ಅಂಡ್ ಇನ್ ಮುಂದೆ ಹಂಗ್ ನಡಿಕೂಡ್ದು. ಅದು ಬಹಳ ಅದು ಒಂದು ದುರಂತ ಅದು. ಯಾಕೆಂದ್ರೆ ತುಂಬ ಗರ್ಭಿಣಿ 4 ತಾಸು ಲೈನ್ ಅಲ್ಲಿ ನಿಂತ್ಕೊಂಡು ಒಂದು ಚೀಟಿಗೆ ನಿಂತ್ಕೋಬೇಕು ಅಂದ್ರೆ ವಾಟ್ ಇಸ್ ದಿಸ್? ಇಟ್ ಇಸ್ ನಾಟ್ ರೈಟ್. ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ನೋ 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 ಇಟ್ ವಿಲ್ ಹ್ಯಾಪನ್. It will happen. Otherwise, action will be initiated. I will write to the authority. I will not. ಅಂದ್ರೆ ನಾನೊಂದು ತಾಯಿಯಾಗಿ, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಅದನ್ನ ನಾನು ಸಹಿಸ್ಕೊಳ್ಳೋದಿಲ್ಲ. And I will bring it to the DC tomorrow. ನಾನು ಬರೋ ಅಷ್ಟರಲ್ಲಿ ಇವ್ರು ಕೌಂಟರ್ ಮಾಡಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಪ್ರತಿಯೊಂದು ನಾನು ಚೆಕ್ ಮಾಡಿದ್ದೀನಿ. ಇಲ್ಲಿ ಗರ್ಭಿಣಿಯರ, ಬಾಣಂತಿಯರ ವಾರ್ಡಲ್ಲಿ ಬಿಸಿನೀರು ಎಲ್ಲವೂ ಪೂರೈಕೆ ಇದೆ. ತಣ್ಣೀರು, ಕುಡಿಯೋ ಅಂತ RO ವಾಟರ್ ಪ್ರತಿಯೊಂದು ಪೂರೈಕೆ ಇದೆ. ಸೊ ಹಾಗಾಗಿ ಒಂದೇನಂತಂದ್ರೆ, ಆಮೇಲೆ ಇಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿದಾರಲ್ಲ, ಹೊರ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋ ಮಹಿಳೆಯರಿಗೆ ಈ PF, ESI ಇವೆಲ್ಲ ಸರಿಯಾಗಿ ಬರೋದಿಲ್ಲ, ಸಂಬಳ ಸರಿಯಾಗಿ ಬರೋದಿಲ್ಲ. ಕೆಲವೊಂದು ಶಿಫ್ಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಇದನ್ನೆಲ್ಲವೂ ಹೇಳಿದ್ದಾರೆ. ಅದನ್ನೆಲ್ಲವನ್ನೂ ಸರಿಪಡಿಸ್ಲಿಕ್ಕೆ ಹೇಳಿದ್ದೀನಿ. ಮತ್ತೆ ಯಾವ ಏಜೆನ್ಸಿ ಕರೆಕ್ಟ್ ಟೈಮಿಗೆ ಅಥವಾ ಅವ್ರು ಕೊಡಬೇಕಾಗಿರೋ PF, ESI ಇಲ್ಲ, ಅವ್ರನ್ನ ಬ್ಲಾಕ್ ಲಿಸ್ಟ್ ಹಾಕಿ ಕ್ರಮ ತಗೊಳ್ಳಿ ಅಂತಾನೂ ನಾನು ಹೇಳಿದ್ದೀನಿ. ನಾಳೆ DC ಅವ್ರ ಸಮ್ಮುಖದಲ್ಲೂ ಸಹ ಅವ್ರು ಯಾರು ಇಷ್ಟು ವರ್ಷ, ಇಷ್ಟು ತಿಂಗಳು ಇಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗೆ ಕೊಡದೇ ಆಗಿದ್ರೆ ಅವ್ರ ಮೇಲೆ ಕ್ರಮ ಆಗತ್ತೆ. ಮತ್ತೆ ನಾನು ಇಲ್ಲಿ ಸೆಕ್ಷನ್ಸ್ ಎಷ್ಟಾಗತ್ತೆ, ಡೆಲಿವರಿ ಎಷ್ಟಾಗತ್ತೆ, ನಾರ್ಮಲ್ ಡೆಲಿವರಿ ಅದನ್ನೆಲ್ಲಾನು ನಾನು ಚೆಕ್ ಮಾಡಿದೆ. ಯಾಕಂದ್ರೆ ಡೆಲಿವರಿ ಟೈಮಿಗೆ ವೇಟ್ ಮಾಡಿದೆ. ಬಟ್ ಆದ್ರೆ 1,000 ಡೆಲಿವರಿ ಆದ್ರೆ ಅಟ್ಲೀಸ್ಟ್ 650-700 ನಾರ್ಮಲ್ ಮಾಡ್ತಾರೆ. ಮಿಕ್ಕಿದೊಂದು 300-350 ಸಿಸೇರಿಯನ್ಗೆ ಹೋಗುತ್ತೆ. ಸೊ ಆ ಒಂದಿನ ಸಂಖ್ಯೆನೂ ನಾನು ಹೆಚ್ಚಿಗೆ ನೋಡಿದ್ದೀನಿ. ಮತ್ತೆ ಕೆಲವೊಂದು ತಾಯಂದಿರ ಹತ್ರ ಹೆಣ್ಣು ಮಗಳು, 2ನೇ ಹೆಣ್ಣು ಮಗಳಾಗಿದ್ದಾಳೆ. ಸೊ ಗಂಡನ ಮನೆಯಲ್ಲಿ ಏನಾದ್ರು ತೊಂದರೆ ಆಗತ್ತಾ, ಅಥವಾ ಅವ್ರಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸ್ತಿದಾರಾ, ಅಂಗನವಾಡಿ ಅವರು ಎಲ್ಲ ಹೋಗಿ ಅವ್ರ ಹತ್ರ ಮಾಡಿಸ್ಬೇಕು, ಆಶಾ ಕಾರ್ಯಕರ್ತರು. ಅದನ್ನೆಲ್ಲ ನಾನು ಅವ್ರ ವಿಚಾರಿಸಿ ಗಮನಕ್ಕೆ ತಗೊಂಡಿದ್ದೀನಿ. ಮತ್ತೆ ಇವರು ICUಗಳಲ್ಲಿ ನೀರಿನ ಸೌಲಭ್ಯ ಹೇಗಿದೆ, ಎರಡನೇದು ಇವರು ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾರ, ಸ್ಟೆರಿಲೈಸೇಷನ್ ಪ್ರೋಟೋಕಾಲು. ಯಾಕಂದ್ರೆ ಇವ್ರು ಯಾವುದೇ ಒಂದು ಔಷಧಿಗಳನ್ನ ಕೊಡ್ಬೇಕಾದ್ರೆ ಔಷಧಿಗಳು ರೆಫ್ರಿಜರೇಷನ್, ಸ್ಟೋರೇಜು, ಮತ್ತೆ ಸ್ವಾಪ್ ಟೆಸ್ಟ್, ಕಲ್ಚರಲ್ ಟೆಸ್ಟ್. ಯಾಕಂದ್ರೆ ಕೆಲವೊಂದ್ಸಲ ಇವ್ರು OT ತುಂಬಾ ಇನ್ಫೆಕ್ಷನ್ ಆಗಿರುತ್ತೆ, ತಾಯಿ ಹೋದ್ಮೇಲೆ ಗುಣಮುಖ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಕಂಟಾಮಿನೇಷನ್ ಆಗಿರುತ್ತೆ. ಸೊ ಹಾಗಾಗಿ OTಗಳನ್ನೆಲ್ಲ ಎಷ್ಟು ದಿನಗಳಿಗೆ ಒಂದ್ಸಲ ಇವರು ಕಲ್ಚರ್, ಸ್ವಾಪ್ ಟೆಸ್ಟ್ ಮಾಡಿ ಹೇಗೆ ಅವರು ಸ್ಟೆರಿಲೈಸೇಷನ್ ಮಾಡ್ತಾರೆ, ಪ್ರತಿಯೊಂದು ರಿಪೋರ್ಟ್ನು ನಾನು ಕೇಳಿದ್ದೀನಿ. ಈವನ್ ವಾಟರ್ ಕ್ವಾಲಿಟಿ ರಿಪೋರ್ಟ್ ಸಹ ನಾನು ಕೇಳಿದ್ದೀನಿ. ಅಲ್ಲ, ಕ್ರಮ ನಾನು ತಗೊಳ್ಳೋದಿಲ್ಲ. ನಾನು ಯಾವುದೇ ಒಂದು ಕಂಪ್ಲೇಂಟ್ ಬಂದ್ರೆ ರಿಸೀವ್ ಮಾಡ್ತೀನಿ, ಅದನ್ನ ಅಥಾರಿಟಿಗೆ ಬರಿತೀನಿ, ಕಮಿಷನರ್ ಅವ್ರಿಗೆ ಕಳ್ಸಿದ್ದೀನಿ. ಅವರ ಏನು ಕಾನೂನಿನ ಪ್ರಕಾರ ಯಾವ್ದಾದ್ರು ಉಲ್ಲಂಘನೆ ಆಗಿದ್ರೆ ಅವ್ರ ಆಕ್ಷನ್ ತಗೊಳ್ತಾರೆ. ಮೊದಲನೇ ಸಮಸ್ಯೆನೆ ಅಲ್ಲಿ ಕ್ಯೂ ನೋಡಿದ್ರಲ್ಲ, ಅದೇ ಸಮಸ್ಯೆ ಮೇನ್. ಆಮೇಲೆ ಇಲ್ಲಿ ಬ್ಲಡ್ ಪ್ರತಿಯೊಂದನು ಆ ಬಿಲ್ಡಿಂಗ್ಗೆ ಹೋಗಬೇಕು, ಅದು ಬಹಳ ತೊಂದರೆ ಆಗಿದೆ ಇಲ್ಲಿ. ಸೊ ಅದನ್ನೆಲ್ಲವನ್ನು ಕರೆಕ್ಟ್ ಮಾಡ್ಲಿಕ್ಕೆ ನಾನು ಕ್ರಮವನ್ನ ಬರಿತೇನೆ. ಪೇರೆಂಟ್ಸ್ ಹೇಳಿದ್ರು, ಅಲ್ಲಿ ಆ ಪಕ್ಕದಲ್ಲಿ ತಾಯಿನೂ ಇದ್ರು, ಕೇಳದೆ ನಾನು. ಯಾರು
ನನಗ್ ಗೊತ್ತಿಲ್ಲ, ಬಟ್ ನಾವು ಸುಳ್ಳು ಹೇಳಕ್ ಆಗುದಿಲ್ಲ. ಡಾಕ್ಟರ್ ಮೇಲೆ ಆತರ ತಪ್ಪು ಮಾಡ್ಲಿಕ್ಕೆ ತಪ್ಪು ಹೇಳಿಕೆ ಕೊಡೋದು ಆಯೋಗದ ಅಧ್ಯಕ್ಷ ಸರಿ ಅನ್ಸಲ್ಲ. ಆಮೇಲೆ ರಾಜ್ಯದಲ್ಲಿ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಿದೆ, ಅದರಲ್ಲೂ ಕೂಡ ಅಪ್ರಾಪ್ತರು ಗರ್ಭಿಣಿ ಆಗ್ತಾರೆ, ಕೇಸ್ಗಳು ಹೆಚ್ಚಾಗ್ತದೆ. ಶಿವಮೊಗ್ಗ ಹೈಯೆಸ್ಟ್ ಅಂತ ಯಾಕೆ ಹೇಳ್ತೀನಿ ಕೇಳಿ, ನೋಂದಾವಣೆ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಸ್ಟೇಷನ್ ಅಲ್ಲಿ ನಿಮ್ಗೆ ರಿಜಿಸ್ಟರ್ ಆಗಲ್ಲ ಕೇಸು, ಬಟ್ ಆಸ್ಪತ್ರೆಯಲ್ಲಿ ಬಂದು ಹೆರಿಗೆ ಆಗಿರುತ್ತೆ. ಸೊ ಶಿವಮೊಗ್ಗ ಹೆಚ್ಚಿಗೆ ನೋಡಿ, ನೋಂದಾವಣೆ ಹೆಚ್ಚಿಗೆ ಆದ್ರೆ ಜಾಗೃತಿ ಜಾಸ್ತಿ ಆಗಿದೆ ಅಂತ ಅರ್ಥ, ಕೆಲಸ ಮಾಡ್ತಿಲ್ಲ ಅಂತಲ್ಲ. ಬಟ್ ಆದ್ರೆ ಇದನ್ನೆಲ್ಲ ನಾವು ಕಡಿವಾಣ ಹಾಕ್ಬೇಕು ಅಂತಂದ್ರೆ ಬರೀ ಸರ್ಕಾರ, ಕಾನೂನು, ಪೊಲೀಸಿಂದ ಆಗುದಿಲ್ಲ, ಸಮಾಜನೂ ಬದಲಾಗ್ಬೇಕು.